ನಮಸ್ಕಾರ ಗೆಳೆಯರೆ, ಪಾಠಶಾಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ನಿಮ್ಮ ಶಿಮೂಲ್ ರಿಕ್ರೂಟ್ಮೆಂಟ್ ಬಗ್ಗೆ ನೋಡ್ತಾ ಹೋಗೋಣ. ಶಿಮೂಲ್ ರಿಕ್ರೂಟ್ಮೆಂಟ್ ಬಗ್ಗೆ ನೋಡ್ತಾ ಹೋಗೋಣ, ಪ್ಲಸ್ ಅಪ್ಕಮಿಂಗ್ ನೋಟಿಫಿಕೇಶನ್ಸ್ DCC ಬ್ಯಾಂಕು KMF ಹೇಳ್ತೀನಿ. ಡೀಟೇಲ್ಸ್ ಒಂದು ಹಿಂಟ್ ಹೇಳ್ತೀನಿ, ಅದನ್ನ ಯೂಸ್ ಮಾಡ್ಕೊಳ್ಳಿ, ಯುಟಿಲೈಸ್ ಮಾಡ್ಕೊಂಡು ಓದ್ಕೊಳ್ಳಿ ಅಷ್ಟೇ. ಇನ್ನು ಸ್ಮಾರ್ಟ್ ಸ್ಟಡಿ ಟೆಕ್ನಿಕ್ ಬಗ್ಗೆ ಹೇಳ್ತೀನಿ, ಯಾವ ಥರ ಓದಿದ್ರೆ ವರ್ಕೌಟ್ ಆಗುತ್ತೆ ಅಂತ. ಶಿಮೂಲ್ಗೆ ಮೇ ಬಿ ಒಂದು ಅಂದಾಜ್ ಮೇಲೆ ಹೇಳ್ತಾ ಇದ್ದೀನಿ, ಜನವರಿನಲ್ಲಿ ಎಕ್ಸಾಮ್ ಇರೋ ಸಾಧ್ಯತೆ ಇದೆ. ಅಂದಾಜು ಅಂತಕ್ಕಂಥ ವರ್ಡ್ನ ಕ್ಲಿಯರ್ ಕಟ್ಟಾಗಿ ಯೂಸ್ ಮಾಡ್ತಾ ಇದ್ದೀನಿ. ಇಟ್ಸ್ ಎ ವೆರಿ ಕ್ರಿಸ್ಟಲ್ ಕ್ಲಿಯರ್. ಅಂದಾಜಿನ ಮೇಲೆ ಎಕ್ಸ್ಪೀರಿಯನ್ಸ್, 20 ವರ್ಷದ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಾ ಇದ್ದೀನಿ. ಮೇ ಬಿ ಜನವರಿನಲ್ಲಿ ಎಕ್ಸಾಮ್ ಇಡುವ ಸಾಧ್ಯತೆ ಇದೆ. ಸೊ ಡಿಸೆಂಬರ್ 31ನೇ ತಾರೀಕಷ್ಟರಲ್ಲಿ ನಿಮ್ಮ ಟೈಮ್ ಟೇಬಲ್ನ ಕ್ಲೋಸ್ ಮಾಡ್ಕೊಳ್ಳಿ. ಎಕ್ಸಾಮಿನೇಷನ್ದು ಓದ್ಲಿಕ್ಕೆ ನೀವು ಹಾಕೊಂಡಿರ್ತಕ್ಕಂಥ ಟೈಮ್ ಟೇಬಲ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಓದ್ಲಿಕ್ಕೆ ಇಷ್ಟು ದಿನ ಅಂತ ಒಂದು ಟೈಮ್ ಟೇಬಲ್ ಫಿಕ್ಸ್ ಮಾಡ್ಕೊಂಡಿರ್ತೀರಲ್ಲ, ಒಂದು 50 ಡೇಸು 46 ಡೇಸು 60 ಡೇಸು ಯಾವುದೋ ಒಂದು ಫಿಕ್ಸ್ ಮಾಡಿರ್ತೀರಾ. ಡಿಸೆಂಬರ್ 31ಕ್ಕೆ ನೀವೆಲ್ಲ ಓದಿದ್ದು ಮುಗ್ದಿರಬೇಕು. ಜನವರಿ 1st ರಿವಿಷನ್ಸ್ಗೆ ಇಟ್ಕೊಳ್ಳಿ. ನಂಬರ್ ಆಫ್ ಟೈಮ್ಸ್ ರಿವಿಷನ್ ಮಾಡಿದಷ್ಟು ಸ್ಕೋರಿಂಗು ಹೈಕ್ ಆಗ್ತಾ ಹೋಗುತ್ತೆ. ಅರ್ಥ ಆಗ್ತಿದ್ದಿಲ್ಲ? ಜನವರಿನಲ್ಲಿ ಅಂದಾಜು ಅಂತಕ್ಕಂಥ ವರ್ಡನ್ನ ಸ್ಪಷ್ಟವಾಗಿ ಮೆನ್ಷನ್ ಮಾಡಿ ಹೇಳ್ತಾ ಇದ್ದೀನಿ. ಅಂದಾಜಿನ ಮೇಲೆ ಹೇಳ್ತಾ ಇದ್ದೀನಿ. ಟೈಮ್ ಟೇಬಲು ಆ ಸಂಸ್ಥೆಯವ್ರಿಗೆ ಒಳಗಡೆ ಅಡ್ಮಿನಿಸ್ಟ್ರೇಷನ್ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಾಗೋದಿಲ್ಲ. ಒಂದು ಅಂದಾಜ್ ಮೇಲೆ ಹೇಳ್ಬೋದು ಜನವರಿಲಿ ಮಾಡೋ ಚಾನ್ಸಸ್ ಇದೆ ಅಂತ. ಸೊ ಪ್ರಿಪೇರ್ ಆಗಿ. ಅರ್ಥ ಆಗ್ತಾ ಇದೆಯಲ್ಲ? ನೆಕ್ಸ್ಟ್ ಕೋಆಪರೇಟಿವ್ AMF ನಿಮಗೆ ನೋಟ್ಸ್ ಬಗ್ಗೆ ಸುಮಾರು ಜನ ಕೇಳ್ತಾ ಇದ್ರಿ, ಅದ್ರದ್ದು ಹೇಳ್ತೀನಿ. ಇನ್ನು ಅಪ್ಕಮಿಂಗ್ ನೋಟಿಫಿಕೇಶನ್ಸ್ ಹೇಳ್ತೀನಿ. ಒಂದು ನಿಮಿಷ. ಕೋಆಪರೇಟಿವ್ ನಮ್ಮಲ್ಲಿ ಇರ್ತಕ್ಕಂಥ ಅವೈಲಬಲ್ ಇರ್ತಕ್ಕಂಥ ನೋಟ್ಸ್ ಬಗ್ಗೆ ಹೇಳ್ತಾ ಇರೋಣ. ಅದಕ್ಕೆ ಮುಂಚೆ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ, ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಪೀಪಲ್ ಶೇರ್ ಮಾಡಿರಿ ಅಂತ ಹೇಳ್ತಾ ವಿಡಿಯೋ ಒಳಗಡೆ ಎಂಟ್ರಾಗೋಣ. ಯಾರಿಗಾರು ನೋಟ್ಸ್ ಅವಶ್ಯಕತೆ ಇದ್ದರೆ ಈ ನಂಬರ್ಗೆ ಕಾಲ್ ಮಾಡಿ. ಪ್ಲಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ. ಫಸ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋದರೆ ನಿಮ್ಮ ಮಂಡ್ಯದು ವಿಡಿಯೋ ಇರುತ್ತೆ. ಮಂಡ್ಯದಲ್ಲಿ ಎಷ್ಟು ಜನ ಸೆಲೆಕ್ಷನ್ ಆಗಿದ್ದಾರೆ, ಎಷ್ಟು ಕ್ವಶನ್ಸ್ ಬಂದಿತ್ತು ಅಂತ ವಿಡಿಯೋ ಇದೆ. ಮತ್ತು ನಿಮ್ಮ ಕೊಡಗುನಲ್ಲಿ ಎಷ್ಟು ಜನ ಸೆಲೆಕ್ಷನ್ ಆಗಿದೆ, ಎಷ್ಟು ಕ್ವಶನ್ಸ್ ಬಂದಿದ್ದು ಅಂತ ವಿಡಿಯೋ ಇದೆ. ಚಿಕ್ಕಮಂಗ್ಳೂರ್ದಿದೆ, ತುಂಬ ಎಷ್ಟೆಷ್ಟು ಕ್ವಶನ್ಸ್ ಬಂದಿದ್ದಾವೆ. ನಿಮ್ಮ ಬೆಂಗಳೂರ್ದು ವಿತ್ ಪ್ರೂಫ್ ಹಾಕಿದ್ದೀವಿ. ಬೆಂಗಳೂರ್ದು ವಿತ್ ಪ್ರೂಫ್ ಇದೆ, ಯಾರೂ ಮಾತಾಡೋಂಗಿಲ್ಲ, ವಿತ್ ಪ್ರೂಫ್ ಇದೆ. ಆ ನೋಟ್ಸ್ನ ಓಪನ್ ಮಾಡಿ, ನೋಟ್ಸಲ್ಲಿ ಸ್ಕ್ರೀನ್ಶಾಟ್ಸು ಹೊಡೆದು ಹಂಗೆ ಹಾಕಿದ್ದೀವಿ. ಈ ಸ್ಕ್ರೀನ್ಶಾಟಲ್ಲಿ ಆ ನೋಟ್ಸು ನಿಮ್ಮ ಕ್ವಶನ್ನು ಪಕ್ಕದಲ್ಲಿ ಸ್ಕ್ರೀನ್ಶಾಟ್ ಇದೆ. ನೋಟ್ಸಿಂದ ಬಂದಿರತಕ್ಕಂಥ ಕ್ವಶನ್ಸು ಚೆಕ್ ಮಾಡ್ಕೋಬೇಕು. ಅದನ್ನು ಅಚ್ಚುಕಟ್ಟಾಗಿ ಚೆಕ್ ಮಾಡ್ಕೋಬೇಕು. ಅನ್ನೆಸೆಸರಿ ಮೆಸೇಜಸ್ಸು ಕಾಲ್ಸು ಯಾವುದೇ ಕಾರಣಕ್ಕೂ ಮಾಡಿಕೊಂಡು, ಯಾರಿಗೆ ಅವಶ್ಯಕತೆ ಇದೆ ಅವರಷ್ಟೇ ಮಾಡಿ. ಬೇಕಿದ್ದವ್ರು ತಗೊಳ್ಳಿ, ಇಲ್ಲ ಅಂದರೆ ನೀವೇ ಪ್ರಿಪೇರ್ ಮಾಡ್ಕೊಳ್ತಕ್ಕಂಥ ಮೆಥಡು ಹೇಳಿದ್ದೀನಿ. ನೀವೇ ಯಾವ ಥರ ನೋಟ್ಸ್ ಪ್ರಿಪೇರ್ ಮಾಡ್ಬೋದು ಅಂತ ಚಾನಲ್ ಒಳಗಡೆ ಹೋದರೆ ಅದ್ರದ್ದು ಒಂದು ವಿಡಿಯೋ ಮಾಡಾಕಿದ್ದೀನಿ. ಆ ಥರ ಏನಾದರೂ ಪ್ರಿಪೇರ್ ಮಾಡಿ ಸೆಲೆಕ್ಷನ್ ಎನಿ ಕಾಸ್ಟ್ ಸೆಲೆಕ್ಷನ್ ಆಗಿ ಯಾವುದೋ ಒಂದು ಒಳ್ಳೆ ಒಂದು ಪೋಸ್ಟ್ ಮಾಡಿಕೊಂಡು ಕೂತ್ಕೊಳ್ಳಿ. ಇದು ಉದ್ದೇಶ. ಅರ್ಥ ಆಗ್ತಿದೆ ಅಲ್ವಾ? ನೆಕ್ಸ್ಟ್ ನೋಡ್ತಾ ಹೋಗೋಣ. ನೋಟ್ಸ್ ಯಾವ್ದಾವ್ದು ಅವೈಲಬಲ್ ಇದೆಯಪ್ಪ ಅಂದರೆ ಕೋಆಪರೇಟಿವ್ ಇದೆ, ಹೇಳ್ತಾ ಹೋಗ್ತೀನಿ. ಫಸ್ಟ್ ಅಪ್ಕಮಿಂಗ್ ಇದು ನೋಡೋಣ. ಅಪ್ಕಮಿಂಗಲ್ಲಿ DCC ಬ್ಯಾಂಕ್ಸ್ ಕಾಲ್ ಆಗ್ತವೆ, KMF ಕಾಲ್ ಆಗ್ತವೆ. 2000 ಡಿಸೆಂಬರ್ ಆನ್ವರ್ಡ್ಸು ಎಲ್ಲ DCC ಬ್ಯಾಂಕ್ಸು ಕಾಲ್ ಆಗ್ತಾ ಹೋಗ್ತವೆ. ಒಂದೊಂದೇ ಕಾಲ್ ಆಗ್ತಾ ಹೋಗ್ತವೆ. KMF ಕಾಲ್ ಆಗ್ತಾ ಹೋಗ್ತವೆ. ಸ್ಪೆಸಿಫೈ ಮಾಡ್ತಾ ಇಲ್ಲ, ಯಾವುದೇ ಒಂದು ಬ್ಯಾಂಕ್ ಹೆಸರನ್ನ, ಯಾವುದೇ ಒಂದು KMFನ ಸ್ಪೆಸಿಫೈ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ. ಎಲ್ಲ ಕಾಲ್ ಆಗ್ತವೆ, 100% ಕಾಲ್ ಆಗ್ತವೆ, ಯಾವುದೇ ಅನುಮಾನ ಇಲ್ಲ. 100,000% ಕಾಲ್ ಆಗ್ತವೆ. ಒಂದೊಂದೇ ಕಾಲ್ ಮಾಡ್ತಾ ಬರ್ತಾರೆ. ಯಾರಾದರೂ DCC ಬ್ಯಾಂಕ್ ಓದ್ತಾ ಇರ್ತಕ್ಕಂಥ ಆಸ್ಪೈರೆಂಟ್ಸ್ ಇದ್ರೆ ಅಚ್ಚುಕಟ್ಟಾಗಿ ಕೂತ್ಕೊಂಡು ಓದ್ಕೊಳ್ಳಿ. ಕಾಲ್ ಆಗ್ತವೆ, 100% ಕಾಲ್ ಆಗ್ತವೆ. KMF ಅಷ್ಟೇ ಕಾಲ್ ಆಗ್ತವೆ. ಡಿಸೆಂಬರ್ ಆನ್ವರ್ಡ್ಸ್ ಒಂದೊಂದೇ ಆಗ್ತವೆ. ಓದಲಿಕ್ಕೆ ಮಿನಿಮಮ್ 3 ಮಂತ್ಸ್ ಬೇಕೇ ಬೇಕು. ನಿಮ್ಮ DCC ಬ್ಯಾಂಕ್ ಆಗಿರಲಿ ಇಲ್ಲ KMF ಆಗಿರಲಿ, ಓದಲಿಕ್ಕೆ ಮಿನಿಮಮ್ 3 ಮಂತ್ಸ್ ಬೇಕು. 10 to 12 ಅವರ್ಸ್ ಹಾರ್ಡ್ ಎಫರ್ಟ್ಸ್ ಹಾಕಿದ್ರೆ ಏನಿಲ್ಲ ಅಂದ್ರೂ 2 ಮಂತ್ಸಲ್ಲಿ ಮುಗಿಸ್ಬೋದು. 10 to 12 ಅವರ್ಸ್ ಹಾರ್ಡ್ ಎಫರ್ಟ್ಸ್ ಹಾಕೋದು ಎಲ್ಲರ ಕೈಲೂ ಆಗೋದಿಲ್ಲ. 3 ಮಂತ್ಸ್ ಇಟ್ಕೊಳ್ಳಿ. 10 to 12 ಅವರ್ಸ್ ಹಾರ್ಡ್ ಎಫರ್ಟ್ಸ್ ಹಾಕ್ತೀವಿ ಅಂದರೆ 2 ಮಂತ್ಸಲ್ಲಿ ಆರಾಮ್ಸೆ ಸಿಲೆಬಸ್ ಮುಗಿಸ್ಕೋಬೋದು. ಇದು DCC ಬ್ಯಾಂಕ್ದು. KMF ಕ್ಲಿಯರ್ ಆಯ್ತಲ್ಲ. ಇನ್ನು ನಿಮ್ಮ KPSC KEಯಿಂದ ಈಗ ಆಲ್ರೆಡಿ ಸ್ಟಾರ್ಟ್ ಆಗೋಗಿದೆ. ಇನ್ನೂ ವೇಕೆನ್ಸೀಸು ಕಾಲಾಗವು ತುಂಬ ಇದ್ದಾವೆ. ಇನ್ನು FD ನಿಮ್ಮ ಪರಿಸರ ಇಲಾಖೆಯಲ್ಲಿ ಕಾಲಾಗುತ್ತೆ, ಚೆಕ್ ಮಾಡ್ಕೊಳ್ಳಿ. ವೆರಿ ಶಾರ್ಟ್ಲಿ ಆಗುತ್ತೆ. ಪರಿಸರ ಇಲಾಖೆ ಅಂತ ಬರುತ್ತಲ್ಲ, ಪರಿಸರ ಇಲಾಖೆಗೆ ಸಂಬಂಧಪಟ್ಟಂಗೆ KEಯಿಂದ ಕಾಲಾಗ್ತವೆ. ಇನ್ನೂ ವೇಕೆನ್ಸೀಸು ಜಾಸ್ತಿ ಇದ್ದಾವೆ. ನಿಮ್ಮ KPSCಯಿಂದಂತೂ FD SD ಮೇಯ್ನ್ ಇದೆ. ಯಾರು ಓದ್ತಾ ಇದ್ರೆ ಓದ್ಕೊಳ್ಳಿ, ಅಚ್ಚುಕಟ್ಟಾಗಿ ಓದ್ಕೊಳ್ಳಿ. 6 ಮಂತ್ಸ್ ಬೇಕು ಇದನ್ನು ಕ್ಲಿಯರ್ ಮಾಡಲಿಕ್ಕೆ. ಮಿನಿಮಮ್ 6 ಮಂತ್ಸ್ ಹಾರ್ಡ್ ಎಫರ್ಟ್ಸ್ ಬೇಕು, ರೈಟ್ ಅಪ್ರೋಚ್ ಇರಬೇಕು. ಇಲ್ಲ ಅಂದರೆ KPSC ಎಕ್ಸಾಮ್ಸು ಯಾವುದೇ ಕಾರಣಕ್ಕೂ ಕ್ಲಿಯರ್ ಆಗೋದಿಲ್ಲ. ಓಪನ್ ಆಗಿ ಹೇಳ್ತಾ ಇದ್ದೀನಿ. ರೈಟ್ ಅಪ್ರೋಚು, ಒಂದು ಅದ್ಭುತವಾದಂಥ ನೋಟ್ಸು ಎಲ್ಲ ಇರಬೇಕು. ಸ್ಮಾರ್ಟ್ ವರ್ಕು ಎಲ್ಲ ಥರದಲ್ಲೂ ನೀವು ಟ್ಯಾಕಲ್ ಮಾಡಿದ್ರೆ ಮಾತ್ರ KPSC KE ಟ್ಯಾಕಲ್ ಮಾಡ್ಬೋದೇ ಹೊರತು ಇಲ್ಲಾಂದರೆ ಭಾಳ ಕಷ್ಟ, ತುಂಬ ಕಷ್ಟ. KPSC ಎಕ್ಸಾಮ್ಸು ಮಿನಿಮಮ್ 6 ಮಂತ್ಸ್ ಬೇಕೇ ಬೇಕು. ಅರ್ಥ ಆಗ್ತಾ ಇದೆಯಲ್ಲ?
ಓದಿ. KPSC ಹೋದವ್ರು KPSC ಓದಿ, KA ಹೋದವ್ರು KA ಓದಿ, DCC ಬ್ಯಾಂಕು KMF ಹೋದವರು ಓದ್ಕೊಳ್ಳಿ. 2026 ನೋಟಿಫಿಕೇಶನ್ಗಳು ತುಂಬಾನೇ ಇದಾವೆ, ತುಂಬಾ ಅಂದ್ರೆ ತುಂಬಾ ಇದಾವೆ, ಅಟೆಂಡ್ ಮಾಡ್ಲಿಕ್ಕಾಗಲ್ಲ ಅಷ್ಟಿದಾವೆ. ಅಚ್ಚುಕಟ್ಟಾಗಿ ಇವತ್ತಿನಿಂದಾನೇ ಓದಿ, ಇವತ್ತಿನಿಂದಾನೇ ಡೇ 1 ಇಂದಾನೇ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿ, 100% ವರ್ಕೌಟ್ ಆಗುತ್ತೆ. ನೆಕ್ಸ್ಟ್ ನೋಟ್ಸ್ ಯಾವ್ಯಾವ ಅವೈಲಬಲ್ ಇದೆಯಪ್ಪ ಅಂದ್ರೆ ಕೋಆಪರೇಟಿವ್ ನೋಟ್ಸ್ ಥಿಯರಿ ಅದ್ಭುತವಾಗಿದೆ, ತಗೊಂಡು ಓದ್ಕೊಳ್ಳಿ. ನಿಮ್ಮ ಮಂಡ್ಯ, ಕೊಡಗು ಎಲ್ಲ ವಿಡಿಯೋಸ್ ಇದಾವೆ, ದಯವಿಟ್ಟು ನೋಟ್ಸ್ ಯಾವ್ದಾದ್ರು ಬೇಕು ಅಂತಂದ್ರೆ ಅಪ್ಲಿಕೇಶನ್ ಹಾಕ್ತಿ ಶಿಮೂಲ್ಗೆ ಹಾಕಿದ್ರಲ್ವಾ, ನೋಟ್ಸ್ ಅವೈಲಬಲ್ ಬೇಕು ಅಂತಂದ್ರೆ ಚಾನಲ್ ಇರುತ್ತೆ, ಚಾನಲ್ ನೋಡ್ತಿರಲ್ವಾ, ತಕ್ಷಣ ಮೆಸೇಜು ಕಾಲ್ಸು ಬೇಡವೇ ಬೇಡ, ಕಾಲ್ ಮಾಡಬೇಡಿ. ಒಳಗಡೆ ಚಾನಲ್ ಇರುತ್ತೆ, ಚಾನಲಲ್ಲಿ ಎಲ್ಲ ವಿಡಿಯೋಸ್ ಇದಾವೆ, ಪ್ರತಿಯೊಂದು ಎಷ್ಟೆಷ್ಟು ಕ್ವಶನ್ ಬಂದಿದ್ದಾವೆ, ಯಾವ್ಯಾವ ಎಕ್ಸಾಮಲ್ಲಿ ಎಷ್ಟೆಷ್ಟು ಕ್ವಶನ್ ಬಂದಿದ್ದಾವೆ ಅಂತೆಲ್ಲ ವಿತ್ ಪ್ರೂಫ್ ಸಮೇತ ಹಾಕಿದೀವಿ. ಯಾವ್ಯಾವ ಹುಡುಗರು ಸೆಲೆಕ್ಷನ್ ಆಗಿದ್ದಾರೆ ಎಲ್ಲ ಇದೆ, ಪ್ರತಿಯೊಂದು ಇದೆ. ನಿಮ್ಮ ಬೆಂಗಳೂರು ಸಿಟಿ ಕೋಆಪರೇಟಿವ್ ಬ್ಯಾಂಕಲ್ಲಿ ಎಷ್ಟು ಕ್ವಶನ್ಸ್ ಬಂದಿದ್ದಾವೆ ವಿಡಿಯೋ ಇದೆ, ವಿಡಿಯೋ ಸಮೇತ ಇದೆ. ಕನ್ನಡ ಮತ್ತೆ ಕೋಆಪರೇಟಿವ್ ಮತ್ತೆ ಜಮಖಂಡಿನಲ್ಲಿ ಎಷ್ಟು ಕ್ವಶನ್ಸ್ ಬಂದಿದ್ದಾವೆ ಎಲ್ಲ ವಿತ್ ಪ್ರೂಫ್ ಅಂದ್ರೆ ನೋಟ್ಸ್ ಸ್ಕ್ರೀನ್ ಶಾಟ್. ಇಲ್ಲಿ ಕ್ವಶನ್ ಪೇಪರ್ ಇತ್ತು ಅಂದ್ರೆ ಇಲ್ಲಿ ನೋಟ್ಸ್ ಸ್ಕ್ರೀನ್ ಶಾಟ್ ಇರುತ್ತೆ, ಅದನ್ನ ನೋಡ್ಕೋಬಹುದು. ಇಲ್ಲಿಂದ ಇಂಥ ಪೇಜಲ್ಲಿ ಬಂದಿರುತ್ತೆ ಅಂತ ಪೇಜ್ ತೆಗೆದ್ರೆ ಪೇಜಲ್ಲಿ ಆನ್ಸರ್ ಇರುತ್ತೆ, ಅಷ್ಟು ಕ್ಲಾರಿಟಿ ಇದೆ. ಯಾರಿಗಾದ್ರೆ ಅವಶ್ಯಕತೆ ಇದ್ರೆ ತಗೊಂಡು ಓದಿ. ಏನೇನಿದೆ ನೋಟ್ಸ್ ಅಲ್ಲಿ? ಕೋಆಪರೇಟಿವ್ ಕಂಪ್ಲೀಟ್ ಡೀಟೇಲ್ಸ್ ಇದೆ, ಬ್ಯಾಂಕಿಂಗ್ ಇದೆ, KMF ಸಂಬಂಧಪಟ್ಟಂತ ಸಂಪೂರ್ಣವಾದಂತ ಒಂದು ಕ್ವಶನ್ ಬ್ಯಾಂಕ್ ಇದೆ, ಪ್ಲಸ್ ಥಿಯರಿ ಪ್ಲಸ್ ಕ್ವಶನ್ ಬ್ಯಾಂಕ್ ಇದೆ. KMF 25ಕ್ಕೆ 25 ಆರಾಮ್ಸೆ ಹಾಕೋಬಹುದು, ತುಂಬಾ ಚೆನ್ನಾಗಿದೆ. ಇನ್ನ 1959 ಪ್ರಕರಣಗಳನ್ನ ಸರಳೀಕರಿಸಿ ಹ್ಯಾಂಡ್ ರಿಟನ್ ಅಲ್ಲಿ ಬರ್ತಿದೀವಿ. ಯಾರಿಗಾರ ಅವಶ್ಯಕತೆ ಇದ್ರೆ ತಗೊಂಡು ಓದಿ. ಪ್ಲಸ್ 3000 ಕ್ವಶನ್ ಬ್ಯಾಂಕ್ ಇದೆ, 3000 ಕ್ವಶನ್ ಬ್ಯಾಂಕ್ ಓದಿದ್ರೆ ಕಂಪ್ಲೀಟ್ ಸಬ್ಜೆಕ್ಟ್ ಗ್ರಿಪ್ ಬಂದ್ಬಿಡುತ್ತೆ. ನಿಮ್ಮ ಕೋಆಪರೇಟಿವ್ ಪ್ಲಸ್ ಬ್ಯಾಂಕಿಂಗು KMF ಕಂಪ್ಲೀಟ್ ಸಬ್ಜೆಕ್ಟ್ ಗ್ರಿಪ್ ಯಾವ ರೇಂಜ್ ಬರುತ್ತೆ ಅಂದ್ರೆ, ನಿಮ್ಮ 75 ಮಾರ್ಕ್ಸ್ಗೆ 70 ಮಾರ್ಕ್ಸ್ ಆರಾಮ್ಸೆ ಹಾಕೊಂಬರ್ಬೋದು, 70ರವರೆಗೂ ಆರಾಮ್ಸೆ ರೀಚ್ ಆಗ್ಬೋದು. ಅಷ್ಟು ಸಬ್ಜೆಕ್ಟ್ ಗ್ರಿಪ್ ಬಂದ್ಬಿಡುತ್ತೆ, ಏನೇ ಕೇಳಿದ್ರು ಅಟೆಂಡ್ ಮಾಡ್ಬೋದು, ಅಷ್ಟು ನೀಟಾಗಿದೆ. ಸಕ್ಸಸ್ ಆಗಿರೋಂಥ ಮೆಟೀರಿಯಲ್, ಆಲ್ರೆಡಿ ಸಕ್ಸಸ್. ನಿಮ್ಮ ಕೊಡಗು, ಚಿಕ್ಕಮಂಗ್ಳೂರು, ಮಂಡ್ಯ, ಬೆಂಗಳೂರು ಸಿಟಿ ಕೋಆಪರೇಟಿವ್ ಬ್ಯಾಂಕು, ಜಮಖಂಡಿ, ಇದೆಲ್ಲ ಕಡೆ ವಿತ್ ಪ್ರೂಫ್ಸ್ ಹಾಕಿದೀವಿ, ಎಲ್ಲ ಕಡೆ ಸಕ್ಸಸ್ ಆಗಿರ್ತಕ್ಕಂಥ ಮೆಟೀರಿಯಲ್. ಅವಶ್ಯಕತೆ ಇದ್ರೆ ತಗೊಂಡು ಓದಿ. ನೆಕ್ಸ್ಟ್ ಕಾನ್ಸ್ಟಿಟ್ಯೂಷನ್ ನ ಕರೆಂಟ್ ಅಫೇರ್ಸ್ ಬೇಸ್ಡ್ ಮಾಡಿದೀವಿ. ಸೊ ಒನ್ಸ್ ಕರೆಂಟ್ ಅಫೇರ್ಸ್ ಬೇಸ್ಡ್ ನೋಟ್ಸ್ ಈಚೆಗೆ ಬಂತು ಅಂದ್ರೆ ಅದು 25ಕ್ಕೆ 25 ಕಣ್ಣು ಮುಚ್ಕೊಂಡು ಹಾಕ್ಬೋದು. ನಿಮ್ಮ KA ಅದ್ಭುತವಾಗಿದೆ, ತಗೊಂಡು ಓದಿ. ಪ್ಲಸ್ ಕ್ವಶನ್ ಬ್ಯಾಂಕ್ ಇದೆ, ಒಳಗಡೆ ಕ್ವಶನ್ ಬ್ಯಾಂಕ್ ಇದೆ, ಪ್ಲಸ್ ಥಿಯರಿ ಇದೆ. ಫಸ್ಟ್ ಶೀಟ್ ಅಲ್ಲೇ ಹೇಳಿದೀನಿ ಯಾವ್ಯಾವ ಚಾಪ್ಟರ್ ಇಂದ ಕ್ವಶನ್ಸ್ ಬರ್ತವೆ ಅಂತ. ಫಸ್ಟ್ ಮೊದಲನೇ ಶೀಟ್ ನಲ್ಲೇ ಹೇಳಿದೀನಿ ಇಂತಿಂತ ಚಾಪ್ಟರ್ ಇಂದ ಕ್ವಶನ್ ಬರ್ತವೆ. ಯಾವ ಬೇಸಿಸ್ ಮೇಲೆ ಹೇಳಿದೆಪ್ಪ ಅಂದ್ರೆ ಕರೆಂಟ್ ಅಫೇರ್ಸ್ ಬೇಸಿಸ್ ಮೇಲೆ. ಯಾವುದೇ ಒಂದು ಪೇಪರ್, ನಿಮ್ಮ ಕಾನ್ಸ್ಟಿಟ್ಯೂಷನ್ ಪೇಪರ್ ಸೆಟ್ ಆಗೋದು ಕರೆಂಟ್ ಅಫೇರ್ಸ್ ಬೇಸ್ಡ್ ಮೇಲೆನೆ, ಪ್ಯೂರ್ಲಿ ಕರೆಂಟ್ ಅಫೇರ್ಸ್ ಬೇಸ್ಡ್ ಮೇಲೆನೆ ಸೆಟ್ ಆಗೋದು. ಇಂತಿಂತ ಚಾಪ್ಟರ್ ಇಂದ ಕ್ವಶನ್ಸ್ ಬರ್ತವೆ ಅಂತ ಕ್ಲಿಯರ್ ಆಗಿ ಪ್ರಿಡಿಕ್ಷನ್ ಮಾಡಿ ಹೇಳಿದೀನಿ, ಕ್ಲಿಯರ್ ಕಟ್ ಪ್ರಿಡಿಕ್ಷನ್ ಇದೆ. ಪ್ಲಸ್ ಕರೆಂಟ್ ಅಫೇರ್ಸ್ ಬೇಸ್ಡ್ ನೋಟ್ಸು ಇದೆ, ಓದ್ಕೊಳ್ಳಿ. 1 ವರ್ಷದ ನೋಟ್ಸು ಇದೆ, ಪ್ಲಸ್ ಥಿಯರಿ ಇದೆ. ಕ್ವಶನ್ ಬ್ಯಾಂಕು ಪ್ಲಸ್ ಥಿಯರಿ ಪ್ಲಸ್ ನಿಮ್ದು ಇದು ಯಾವುದು, ಈ ಕರೆಂಟ್ ಅಫೇರ್ಸ್ ಬೇಸ್ಡ್ ಅಲ್ಲಿ ಯಾವ್ಯಾವ ಕ್ವಶನ್ಸ್ ಬರ್ತವೆ ಅಂತ ಫ್ರಂಟ್ ಶೀಟ್ ಅಲ್ಲಿ ಹೇಳಿದೀನಿ. ಅದಷ್ಟು ನೋಡ್ಕೊಂಡು ಹೋದ್ರೆ ಸಾಕಾಗುತ್ತೆ, ಸಫಿಶಿಯೆಂಟ್ ಆಗುತ್ತೆ. ಇನ್ನು ಕನ್ನಡ ನೋಟ್ಸ್ ಅದ್ಭುತವಾಗಿದೆ, ತುಂಬಾ ಚೆನ್ನಾಗಿದೆ, ತಗೊಂಡು ಓದಿ. ಎಲ್ಲ ಎಕ್ಸಾಮ್ಸ್ಗೂ ಆಗುತ್ತೆ. ಇನ್ನ ನಿಮ್ಮ ಇಂಗ್ಲಿಷು ಎಲ್ಲರಿಗೂ ಒಂದು 600-600+ ಮೆಂಬರ್ಸ್ಗೆ ಹೋಗಿದೆ ಈಗಾಗಲೇ 600+ ಮೆಂಬರ್ಸ್ಗೆ ಹೋಗಿದೆ. ಬೆಂಗಳೂರು ಸಿಟಿ ಕೋಆಪರೇಟಿವ್ ಕಾಲಾದ ನಂತರದಲ್ಲಿ ನಾನು ಮಾತಾಡ್ತಾ ಇರೋದು. ಅಷ್ಟು ಜನಕ್ಕೆ ಇಂಗ್ಲಿಷ್ ಫ್ರೀ ನಮ್ಮ ಹತ್ರ ಎಷ್ಟು ಅವೈಲಬಲ್ ಇದೆಯೋ ಎಲ್ಲರಿಗೂ ಎಷ್ಟು ಹಾಕಿದೀವೋ ಅಷ್ಟನ್ನ ಕಳಿಸ್ಕೊಡ್ತೀವಿ. ಯಾರು ನೋಟ್ಸ್ ಪರ್ಚೇಸ್ ಮಾಡ್ತೀರೋ ಅವ್ರು ಕಳಿಸ್ಕೊಡ್ತೀವಿ. ಸೊ ನೆಕ್ಸ್ಟ್ ನೋಟ್ಸ್ ಇದು ಕಾನ್ಸ್ಟಿಟ್ಯೂಷನ್ ಇಲ್ಲೇ ಬರ್ದೀನಿ ನೋಡ್ರಿ, ಕಾಣಿಸ್ತಾ ಇದೆಯಲ್ಲ, ಇವೇ ಕ್ವಶನ್ಸೇ ನಾನು ಹೇಳಿದ್ ನಿಮ್ಗೆ. ಇದೇ ಕ್ವಶನ್ಸ್ ಏನೇನೆ ಫಸ್ಟ್ ಬಿಗಿನಿಂಗ್ ಶೀಟ್ ಅಲ್ಲೇ ಇದೆ. ಸುಮಾರು ಜನ ತಗೊಂಡಿದ್ರೆ ಕ್ವಾಲಿಟಿ ಹೇಳ್ತಾರೆ, ಹುಡುಗರೇ ಹೇಳ್ತಾರೆ ಕ್ವಾಲಿಟಿ ಯಾವ ರೇಂಜಲ್ಲಿ ಇದೆ ಅಂತ. ಇದು ಕನ್ನಡ, ಇದು ಕೋಆಪರೇಟಿವ್, ಇದು ನಿಮ್ಮ ಕಾನ್ಸ್ಟಿಟ್ಯೂಷನ್. ಕನ್ನಡ ನೋಟ್ಸ್ ಇದು ಕನ್ನಡ ನೋಟ್ಸು, ಇದು ಕೋಆಪರೇಟಿವ್ ನೋಟ್ಸು, ಇದು ಕಾನ್ಸ್ಟಿಟ್ಯೂಷನ್. ಮಧ್ಯದಲ್ಲಿರೋದು ಕಾನ್ಸ್ಟಿಟ್ಯೂಷನ್. ಇಲ್ಲಿ ಇದೆ ನೋಡ್ರಿ, ಇದು ಇಂಪಾರ್ಟೆಂಟ್. ಕರೆಂಟ್ ಅಫೇರ್ಸ್ ಬೇಸ್ಡ್ ಯಾವ್ಯಾವ ಬರ್ತವೆ ಅಂತ ಬರ್ತೀನಿ. ಯಾರಿಗಾರ ಅವಶ್ಯಕತೆ ಇದ್ರೆ ತಗೊಂಡು ಹೋಗಿ. ನೀಟ್ ಇದೆ, ಕರೆಂಟ್ ಅಫೇರ್ಸ್ ಬೇಸ್ಡ್ ಇದೆ. ಕರೆಂಟ್ ಅಫೇರ್ಸ್ ಬೇಸ್ಡ್ ಅಂದ್ರೆ ಸೀನಿಯರ್ ಹುಡುಗರಿಗೆ ಗೊತ್ತಾಗುತ್ತೆ ಕ್ವಾಲಿಟಿ ಯಾವ ರೇಂಜಲ್ಲಿ ಇರುತ್ತೆ ಅಂತ. ಏನು ಕೊಟ್ಟಿರ್ತೀವಿ ಅವೇ ಬಂದಿರ್ತವೆ ಎಕ್ಸಾಮಿನೇಷನ್ಲಿ. ಅಚ್ಚುಕಟ್ಟಾಗಿದೆ, ಓದಿ. ಕೇಳ್ತಾ ಇದ್ರಲ್ಲ ಯಾವ ತರ ಇದೆ ಅಂತ, ಇದು ಸ್ಟ್ರಕ್ಚರ್, ಈ ತರ ಸ್ಟ್ರಕ್ಚರ್ ಇದೆ. ದಿಸ್ ಎ ನೋಟ್ಸ್.
ಇದು ನೋಟ್ಸ್. ಅರ್ಥ ಆಗ್ತಾ ಇದೆಯಲ್ಲ? ಪ್ರಿಂಟೆಡ್ ಮೆಟೀರಿಯಲ್ ಅರ್ಥ ಆಗ್ತಿದೆ. ಹ್ಯಾಂಡ್ ರಿಟನ್ ಬರೆದು ಟೈಪ್ ಮಾಡಿಸಿರ್ತಕ್ಕಂಥ ಪ್ರಿಂಟೆಡ್ ಮೆಟೀರಿಯಲ್ ಇದು. ನೆಕ್ಸ್ಟ್ ನಿಮ್ಮ ನೆಕ್ಸ್ಟು KPSC ಎಕ್ಸಾಮ್ಸು. KPSC ವೆರಿ ಶಾರ್ಟ್ಲಿ ಕಾಲ್ ಆಗ್ತವೆ. ಇನ್ನು KA ಅಷ್ಟೇ ವೆರಿ ಶಾರ್ಟ್ಲಿ ಕಾಲ್ ಆಗ್ತವೆ. ಇನ್ನೂ ಕಾಲಾಗವಿದಾವೆ ಹೇಳ್ತಾ ಇದ್ದೀನಿ, ಇನ್ನೂ ತುಂಬ ಇದಾವೆ ಕಾಲಾಗ್ತಕ್ಕಂಥವು. ಬಟ್ ಶಿಮೂಲು ಬಿಡಬೇಡಿ, ಯಾವುದೇ ಕಾರಣಕ್ಕೂ ಬಿಡಬೇಡಿ. ಶಿಮೂಲ್ ಆಗಲಿ, DCC ಬ್ಯಾಂಕ್ಸ್ ಆಗಲಿ, ಯಾವುದೇ ಒಂದು ನೋಟಿಫಿಕೇಶನ್ಸ್ ಆಗಿರಲಿ ಬಿಡಬೇಡಿ. ಫಸ್ಟ್ ಬಿಗಿನಿಂಗಲ್ಲೇನೆ ಕೋಆಪರೇಟಿವ್ ನೋಡಿ. ಕೋಆಪರೇಟಿವ್ ನೀಟಾಗಿ ಥಿಯರಿ ಓದ್ಕೊಳ್ಳಿ. ಪ್ಲಸ್ 3000 ಕ್ವಶನ್ ಬ್ಯಾಂಕ್ ಇದೆ. 3000 ಕ್ವಶನ್ ಬ್ಯಾಂಕ್ ಸಾಲ್ವ್ ಮಾಡಿದ್ರೆ ಕಂಪ್ಲೀಟ್ ಹೋಲ್ಡಿಂಗ್ ಬಂದ್ಬಿಡುತ್ತೆ. ಫುಲ್ ಹೋಲ್ಡಿಂಗ್. ಯಾವ ಕ್ವಶನ್ ಹೆಂಗೆ ಕೇಳಿದ್ರು ಅಟೆಂಡ್ ಮಾಡ್ಬೋದು. ಕೋಆಪರೇಟಿವ್ ಪ್ಲಸ್ ಬ್ಯಾಂಕಿಂಗು ಪ್ಲಸ್ KMF ನೋಟ್ಸ್ ಎಲ್ಲೂ ಇಲ್ಲ, ಅವೈಲಬಲ್ ಇಲ್ಲ. KMF ರೆಡಿ ಮಾಡಿದ್ದೀವಿ. KMFನ ರೆಡಿ ಮಾಡಿದ್ದೀವಿ, ಅದ್ಭುತವಾಗಿದೆ. ತಗೊಂಡು ಓದಿ. ನಿಮ್ಮ ಕಾನ್ಸ್ಟಿಟ್ಯೂಷನ್ ಅಷ್ಟೇ ಕರೆಂಟ್ ಅಫೇರ್ಸ್ ಬೇಸ್ಡ್ ಇದೆ, ಕ್ಲಿಯರ್ ಕಟ್ಟಾಗಿ ಕರೆಂಟ್ ಅಫೇರ್ಸ್ ಬೇಸ್ಡ್ ಇದೆ, ತಗೊಂಡು ಓದಿ. ಇನ್ನು ನಿಮ್ಮ ಇನ್ಯಾವುದು ಕನ್ನಡನೂ ಅಷ್ಟೇ ಅದ್ಭುತವಾಗಿದೆ, ಓದಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಿಡಿಯೋಸ್ ಇದಾವೆ, ನಂಬರ್ ಆಫ್ ವಿಡಿಯೋಸ್ ಇದಾವೆ. ಫಸ್ಟ್ ಆ ವಿಡಿಯೋಸ್ನ ನೋಡಿದ್ರಲ್ಲಿ ತಪ್ಪೇನಿಲ್ಲ. ಫುಲ್ಲು ನೋಡಬೇಕು ಕಂಪ್ಲೀಟಾಗಿ. ಕಣ್ಣಿಗೆ ಕಾಣುತ್ತಲ್ವಾ ಈ ಕ್ವಶನ್ಗೆ ನೋಟ್ಸಿಂದ ಬಂದಿರತಕ್ಕಂಥ ಉತ್ತರಗಳು, ಎಷ್ಟು ಕ್ವಶನ್ಸ್ ಬಂದಿದೆ ಚೆಕ್ ಮಾಡ್ಕೊಳ್ಳಿ. ಅದೇ ಕ್ರಾಸ್ ಚೆಕ್ಕಿಂಗ್. ಅರ್ಥ ಆಗ್ತಿದೆಯಲ್ಲ? ಕ್ವಾಲಿಟಿ ಚೆಕ್ಕಿಂಗ್ ಅಲ್ಲೇನೇ ಆಗುತ್ತೆ. ಅದಾದ ನಂತರದಲ್ಲಿ ಯಾರಿಗಾರ ಅವಶ್ಯಕತೆ ಇದ್ದರೆ, ಯಾರಿಗಾರ ಬೇಕು ಈ ನೋಟ್ಸ್ ನಮ್ಗೆ ಬೇಕು ಅಂತ ಅನ್ಸಿದ್ರೆ ತಗೊಂಡು ಓದಿ. ಅರ್ಥ ಆಗ್ತಿದೆಯಲ್ಲ? DCC ಬ್ಯಾಂಕ್ಸು ಪ್ಲಸ್ KMF ಪ್ಲಸ್ KPSC KA ಎಲ್ಲ ನೋಟಿಫಿಕೇಶನ್ಸು ಕಾಲ್ ಆಗೋದು 1000% ಪಕ್ಕ. 1000% ಈಗಾಗಲೇ KA ಸ್ಟಾರ್ಟ್ ಆಗಿದೆ. KPSC ವೆರಿ ಶಾರ್ಟ್ಲಿ ಎಲ್ಲ ಸ್ಟಾರ್ಟ್ ಆಗ್ತವೆ. ಬೃಹತ್ ನೋಟಿಫಿಕೇಶನ್ಸ್ ಆಗ್ತವೆ. ದೊಡ್ಡ ಮಟ್ಟದಲ್ಲಿ ಆಗುತ್ತೆ ನೋಟಿಫಿಕೇಶನ್ಸ್. ಓದ್ಕೊಳ್ಳಿ ಅಷ್ಟೇ, ಕಂಟಿನ್ಯೂಸ್ ಆಗಿ ಇವತ್ತಿಂದಾನೇ ಓದಿ. ಟೈಮ್ ವೇಸ್ಟ್ ಮಾಡಬೇಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗಾರು ನೋಟ್ಸ್ ಬೇಕಿದ್ರೆ ಮುಂದೆಗಡೆ ಇರ್ತಕ್ಕಂಥ ನಂಬರ್ಗೆ ಕಾಲ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.